ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ಗೈಸ್, ಈವ್ನಿಂಗ್ ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಮಾರ್ನಿಂಗ್ ಇಂದ ಫುಲ್ ಬ್ಯುಸಿ ಆಗ್ಬಿಟ್ಟಿದೆ. ಸೊ ಹಾಗಾಗಿ ನಿಮ್ಗೆಲ್ಲ ಒಂದು ವಿಡಿಯೋ ಮಾಡಿ ಹಾಕೋಣ. ನಾಳೆ ಬಂದು ಶುಕ್ರವಾರ ಅಲ್ವಾ? ಸೊ ಎಲ್ಲಾರ್ಗೂ ತುಂಬಾನೇ ಫೇವ್ರೆಟ್ ಆದ ವಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅದು ಬಂದು ಲಕ್ಷ್ಮೀ ವಾರ ನಾಳೆ ಬಂದು ಅಲ್ವಾ? ಲಕ್ಷ್ಮೀ ದೇವಿಗೆ ತುಂಬಾನೇ ಅಂದ್ರೆ ಒಲಿಸ್ಕೊಳ್ಬೇಕು ದೇವಿನ. ನಮ್ಗೆ ನಮ್ಮ ಮನೆಯಲ್ಲಿ ನಾವು ಶಾಶ್ವತವಾಗಿ ದೇವಿನ ಇಡ್ಸ್ಕೋಬೇಕು ಅಂತ ಅಂದ್ರೆ ಶುಕ್ರವಾರದ ಅಷ್ಟು ಒಳ್ಳೆ ವಾರ ಯಾವುದೂ ಇಲ್ಲ. ಆಯ್ತಾ? ಶುಕ್ರವಾರ ನಾವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಂಡು, ಕೆಲವೊಂದು ತಂತ್ರಗಳನ್ನ ಮಾಡ್ಕೊಂಡು, ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಂಡು ಆರಾಮಾಗಿ ನಾವು ಲಕ್ಷ್ಮೀ ದೇವಿನ ನಮ್ಮ ಮನೆನ ಬಿಟ್ಟು ಹೋಗದೇ ಇರೋ ರೀತಿ ನಾವು ಲಕ್ಷ್ಮೀ ದೇವಿನ ನಮ್ಮ ಮನೆಯಲ್ಲೇ ಇರಿಸ್ಕೊಳ್ಬಹುದು ಅಲ್ವಾ? ಸೊ ಹಾಗಾಗಿ ನಾನು ನಾಳೆ ನಿಮ್ಗೆ ಒಂದು ಚಿಕ್ಕ ತಂತ್ರದ ಬಗ್ಗೆ ಹೇಳ್ತೀನಿ. ಆಯ್ತಾ? ಆ ತಂತ್ರನ ನೀವು ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಸಾಲ ಬಾಧೆ ಇದ್ರೆ ಅದು ಕ್ಲಿಯರ್ ಆಗುತ್ತೆ. ಹಾಗೇನೆ ನಿಮ್ಮ ಮನೆಯಲ್ಲಿ ದುಡ್ಡು ಅನ್ನೋದು ದುಪ್ಪಟ್ಟಾಗುತ್ತೆ. ಅದು ಯಾವ ರೀತಿ ತಂತ್ರ, ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಓಕೆನಾ? ಓಕೆ ಗೈಸ್, ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಗೈಸ್, ಇವತ್ತಿನ ತಂತ್ರ ಬಂದು ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರಾ. ಹೌದು, ಅಂದ್ರೆ ಕಲ್ಲುಪ್ಪಿನಿಂದ ಮಾಡುವಂತ ತಂತ್ರಗಳು ಯಾವತ್ತೂ ಕೂಡ ಫೇಲ್ಯೂರ್ ಅಂತೂ ಆಗಿಲ್ಲ. ಆಯ್ತಾ? ನಾನು ಪ್ರತಿ ಸಲ ಹೇಳ್ತೀನಿ ನಿಮ್ಗೆ, ಕಲ್ಲುಪ್ಪಿನಿಂದ ಮಾಡುವಂತದ್ದು ಯಾವತ್ತೂ ಕೂಡ ಅದು ಫೇಲ್ಯೂರ್ ಆಗೋದಿಲ್ಲ ಗೈಸ್. ಯಾಕೆ ಅಂತ ನಿಮ್ಗೂ ಕೂಡ ಗೊತ್ತು. ಕಲ್ಲುಪ್ಪಿನಿಂದ ಅಂದ್ರೆ ದೃಷ್ಟಿ ನಿವಾರಣೆಗೋಸ್ಕರ ಯೂಸ್ ಮಾಡ್ತಾರೆ. ಹಾಗೇನೆ ಒಂದು ನೆಗೆಟಿವಿಟಿನ ಎಳ್ಕೊಳ್ಳೋ ಶಕ್ತಿ ಅದು ಕಲ್ಲುಪ್ಪಿಗೆ ಇದೆ ಅಲ್ವಾ? ಅದಕ್ಕಿಂತ ಹೆಚ್ಚಾಗಿ ಬಂದು ಲಕ್ಷ್ಮೀ ದೇವಿಗೆ ಕಲ್ಲುಪ್ಪು ಅಂತ ಅಂದ್ರೆ ತುಂಬಾನೇ ಪ್ರಿಯವಾದದ್ದು ಅಲ್ವಾ? ಯಾಕಪ್ಪ ಅಂತ ಅಂದ್ರೆ ಲಕ್ಷ್ಮೀ ದೇವಿನೂ ಸಮುದ್ರದಲ್ಲಿ ಉದ್ಭವವಾಗಿರೋದು, ಹಾಗೇನೆ ಕಲ್ಲುಪ್ಪು ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದ್ರಿಂದ ಕಲ್ಲುಪ್ಪಿಗೆ ತುಂಬಾನೇ ಪ್ರಾಮುಖ್ಯತೆನ ಕೊಡ್ತೀವಿ ನಾವು. ಅದು ಒಂದು ನೆಗೆಟಿವಿಟಿನ ಹೇಳ್ಕೊಳ್ಳೋದಲ್ದೇನೆ ಒಂದು ದೃಷ್ಟಿ ನಿವಾರಣೆ ಮಾಡ್ಲಿಕ್ಕೂ ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ. ಹಾಗೇನೆ ನಮ್ಮ ಊಟದಲ್ಲಿ ಕೂಡ ನಮ್ಗೆ ಒಂದು ರುಚಿನ ಕೊಡುತ್ತೆ ಅದು ಅಲ್ವಾ? ಸೊ ಹಾಗಾಗಿ ಕಲ್ಲುಪ್ಪಿನಿಂದ ಮಾಡುವಂತ ಪರಿಹಾರಗಳಿಗೆ ತುಂಬಾನೇ ಒಂದು ಪ್ರಾಮುಖ್ಯತೆ ಇದೆ, ಸರಿನಾ? ಯಾಕಂದ್ರೆ ಅಷ್ಟು ಶ್ರೇಷ್ಠ, ಅಷ್ಟು ಪರಮ ಪವಿತ್ರವಾದದ್ದು ಕಲ್ಲುಪ್ಪು. ಓಕೆನಾ? ಸೊ ಹಾಗಾಗಿ ಅದರಿಂದ ಒಂದು ಚಿಕ್ಕ ತಂತ್ರನ ನಾವು ಮಾಡ್ಕೊಳ್ಬೇಕಾಗುತ್ತೆ. ಅದ್ ಯಾವ ರೀತಿ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದನ್ನ ಬಂದು ನೀವು ಈ ತಂತ್ರನ ನೀವು ನಿಮ್ಮ ಮನೆಯಲ್ಲಿ ಇರುವಂತ ಬೀರು ಒಳಗಡೆ ನೀವು ಈ ಚಿಕ್ಕ ತಂತ್ರನ ನೀವು ಮಾಡ್ಕೊಳ್ಬೇಕು. ಆಯ್ತಾ? ಅದಕ್ಕಿಂತ ಮುಂಚೆ ಗಾಯ್ಸ್, ಬೀರುನ ನೀವು ಯಾವ ರೀತಿ ಇಟ್ಕೊಳ್ಬೇಕು ಅಂತ ಹೇಳ್ತೀನಿ. ಸಿದ್ಧಿಶಾಸ್ತ್ರದಲ್ಲಿ ಬಂದು ಗಾಯ್ಸ್, ಬೀರುನ ಯಾವ ರೀತಿ ಇಟ್ಕೊಂಡ್ರೆ ಲಕ್ಷ್ಮೀ ದೇವಿ ತುಂಬಾನೇ ತೃಪ್ತಿಯಾಗಿ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ, ಹಾಗೇನೆ ಬೀರುನಲ್ಲೂ ಕೂಡ ನೆಲೆಸ್ತಾಳೆ. ಇನ್ನು ಲಕ್ಷ್ಮೀ ದೇವಿ ನೆಲೆಸಿದ್ರೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ದುಡ್ಡು ಸಮಸ್ಯೆ ಅಂತೂ ಇರೋದಿಲ್ಲ ಅಲ್ವಾ? ಸೊ ಹಾಗಾಗಿ ಲಕ್ಷ್ಮೀ ದೇವಿನ ನಮ್ಮ ಮನೆ ಬಿಟ್ಟು ಹೋಗದೇ ಇರೋ ರೀತಿ, ಹಾಗೇನೆ ನಮ್ಮ ಮನೆಯಲ್ಲಿ ಇರುವಂತ ಬೀರುನಲ್ಲಿ ಲಕ್ಷ್ಮೀ ದೇವಿನ ನಾವು ಕೂರಿಸ್ಕೊಳ್ಬೇಕು ಅಂತ ಅಂದ್ರೆ ಈ ಒಂದು ಚಿಕ್ಕ ತಂತ್ರ ತುಂಬಾನೇ ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಓಕೆನಾ? ಸೊ ಅದಕ್ಕಿಂತ ಮುಂಚೆ ಗೈಸ್, ನೀವು ಬೀರುನಲ್ಲಿ ಯಾವುದೇ ಕಾರಣಕ್ಕೂ ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ, ಈಗ ಒಂದ್ಸಲ ಹಾಕೊಂಡಿರ್ತಾರೆ ಬಟ್ಟೆನ. ಆಯ್ತಾ? ಒಂದ್ಸಲ ಹಾಕೊಂಡಿರೋ ಬಟ್ಟೆನ ಒಂದೇ ಸಲ ಹಾಕಿರೋದು ಬಿಡು, ಏನ್ ವಾಶ್ ಮಾಡಿದ್ರೇನು ಅಂತ ಅನ್ಕೊಂಡು ಏನ್ ಮಾಡ್ತಾರೆ, ತಗೊಂಡೋಗಿ ಬೀರು ಒಳಗಡೆ ಇಟ್ಬಿಡೋದು. ಸರಿನಾ? ಹಾಗೆ ನಾನು ಅದನ್ನ ನನ್ನ ಕಣ್ಣಾರ ನೋಡಿದೀನಿ. ಸೊ ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಆ ರೀತಿ ಮಾಡೋದು. ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಕ್ಲೀನ್ ಆಗಿ ಬಟ್ಟೆಗಳನ್ನ ಒಣಗಿಸೋದಿಲ್ಲ, ಹಸಿಸಿನೇ ಇರುತ್ತೆ, ಅದನ್ನ ತಗೊಂಡೋಗಿ ಬೀರು ಒಳಗಡೆ ಇಟ್ಬಿಡೋದು. ಆಯ್ತಾ? ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ರೇಷ್ಮೆ ಸೀರೆ ವಾಶ್ ಮಾಡಕ್ ಆಗೋದಿಲ್ಲ ಅಪ್ಪ ಅನ್ಕೊಂಡು ಒಂದ್ಸಲ ಹಾಕೊಂಡಿರ್ತಾರೆ, ಅದನ್ನ ತಗೊಂಡೋಗಿ ಇಟ್ಬಿಡೋದು. ಆ ತರ ಎಲ್ಲ ಮಾಡ್ತಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಆ ತರ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಯಾವುದೇ ಒಂದು ಬಟ್ಟೆನ ನಾವು ನಮ್ಮ ಮೈ ಮೇಲೆ ನಾವು ಒಂದು ಸಲ ಧರಿಸಿದ್ರೆ ಅದನ್ನ ನಾವು ವಾಶ್ ಮಾಡಿ ಸ್ವಚ್ಛಗೊಳಿಸಿನೇ ನಾವು ಒಂದು ಬೀರು ಒಳಗಡೆ ಇಡ್ಬೇಕು. ಸರಿನಾ? ಆ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಯಾಕಪ್ಪ ಅಂತಂದ್ರೆ ಒಂದು ನೆಗೆಟಿವಿಟಿ ಅನ್ನೋದು ಅದೇ ರೀತಿ ಕ್ರಿಯೇಟ್ ಆಗತ್ತೆ. ಸರಿನಾ? ಸೊ ಹಾಗಾಗಿ ಆ ರೀತಿ ತಪ್ಪುನ ನೀವು ಮಾಡಕ್ ಹೋಗ್ಬೇಡಿ. ವಾಶ್ ಮಾಡಿ ಒಣಗಿಸಿ ನೀವು ಅದನ್ನ ಬೀರು ಒಳಗಡೆ ನೀವು ಇಟ್ಕೊಂಡ್ರೆ ತುಂಬಾನೇ ಒಳ್ಳೇದು. ಇದರಿಂದನೇ ಏನಾಗುತ್ತೆ ಅಂತಂದ್ರೆ, ನೀವು ಈ ರೀತಿ ಮಾಡೋದ್ರಿಂದನೇ ನೆಗೆಟಿವಿಟಿ ಅನ್ನೋದು ಬೀರುನಲ್ಲಿ ಇರುತ್ತೆ. ಸೊ ನೀವು ಕ್ಯಾಶ್ ಎಲ್ಲ ಈಗ ದುಡಿತೀರಾ ಅಲ್ವಾ? ಈಗ ಚೆನ್ನಾಗಿ ದುಡಿತಾ ಇರ್ತೀರಾ ಅಂದ್ರೂ ಕೂಡ ನಿಮ್ ಕೈಲಿ ₹1 ಸಂಪಾದನೆ ಮಾಡ್ತಾ ಇರ್ತೀರಾ ಅಂದ್ರೂ ಕೂಡ ₹1 ನಿಲ್ತಾ ಇರೋದಿಲ್ಲ. ಈಗ ಡೈಲಿ ವ್ಯಾಪಾರ, ಡೈಲಿ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಅವ್ರಿಗೂ ಕೂಡ ಅಷ್ಟೇನೆ ಮನೆಗೆ ದುಡ್ಡು ತಗೊಂಡ್ ಬರ್ತೀರಾ, ಆದ್ರೆ ಯಾವುದೋ ಒಂದು ಕಾರಣದಿಂದ ಆ ದುಡ್ಡು ಅಲ್ಲಿದಲ್ಲಿ
ಅಲ್ಲಿಗೆ ಹೊರಟೋಗ್ಬಿಡುತ್ತೆ. ಆ ರೀತಿ ಆಗೋದಕ್ಕೆ ಕಾರಣ ಬಂದು ಗೈಸ್ ಇದೆ. ಸೊ ನೀವು ಕ್ಯಾಶ್ ನೆಲ್ಲ ಬೀರುನಲ್ಲಿ ಇಡೋದ್ರಿಂದ ನೀವು ಆ ರೀತಿ ತಪ್ಪುನ ನೀವು ದಯವಿಟ್ಟು ಮಾಡಕ್ಕಂತೂ ಹೋಗ್ಬೇಡಿ. ಮಾಡ್ತೀರಾ ಇವತ್ತೇ ಚೇಂಜ್ ಮಾಡ್ಕೊಳ್ಳಿ. ಈಗ ಟಾಪಿಕ್ ಬರೋದಾದ್ರೆ ಗೈಸ್ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಒಂದು ಬೌಲ್ ಅಲ್ಲಿ ನೀವು ಒಂದು ಕಲ್ಲುಪ್ಪುನ ನೀವು ತಗೊಳ್ಬೇಕು ಆಯ್ತಾ. ಲಾಸ್ಟ್ ಒಬ್ರು ಕಮೆಂಟ್ ಮಾಡಿದ್ರು, ಮೇಡಮ್ ನಾವು ಪ್ಲಾಸ್ಟಿಕ್ ಡಬ್ಬದೆಲ್ಲ ಹಾಕಿಟ್ಟಿದೀವಿ ಏನು ಪ್ರಾಬ್ಲಮ್ ಆಗಲ್ವಾ ಅಂತ. ದಯವಿಟ್ಟು ಆತರ ತಪ್ಪು ಮಾಡಕ್ ಹೋಗ್ಬೇಡಿ. ಪ್ಲಾಸ್ಟಿಕ್ ಮತ್ತೆ ಸ್ಟೀಲ್ ಯಾವುದೇ ಕಾರಣಕ್ಕೂ ನೀವು ಯೂಸ್ ಮಾಡಕ್ಕಂತೂ ಹೋಗ್ಬಾರ್ದು ಸರಿನಾ. ಕಲ್ಲುಪ್ಪುನ ಯಾವಾಗ್ಲೂ ಅಷ್ಟೇನೆ ಒಂದು ಗಾಜಿನ ಬೌಲ್ ಇಲ್ಲ ಅಂತಂದ್ರೆ ಒಂದು ಗಾಜಿನ ಗ್ಲಾಸ್ ನ ನೀವು ತಗೊಂಡು ಯೂಸ್ ಹಾಕ್ಬೇಕು ಕಲ್ಲುಪ್ಪನ ಹೊರತು ಪ್ಲಾಸ್ಟಿಕ್ ಇಲ್ಲ ಸ್ಟೀಲ್ ಅಂತೂ ದಯವಿಟ್ಟು ಆತರ ಯೂಸ್ ಮಾಡಕ್ಕಂತೂ ಹೋಗ್ಬೇಡಿ. ಅದಂತೂ ನಿಜವಾಗ್ಲೂ ಒಳ್ಳೇದಾಗೋದಿಲ್ಲ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ಅಂದ್ರೆ ಒಂದು ಚಿಕ್ಕದೊಂದು ಬೌಲ್ ನ ತಗೊಳ್ಳಿ ಸರಿನಾ. ಬೌಲ್ ನ ತಗೊಂಡು ನೀವು ಬೌಲ್ ಯಾಕೆ ತಗೋಬೇಕು ಅಂತ ನೀವು ಕೇಳಬಹುದು. ಬೌಲು ಅಷ್ಟೇ ಗೈಸ್ ಅದು ರಾಹುಕಾರಕ ಅಲ್ವಾ. ಸೊ ಗಾಜು ಬಂದು ರಾಹುಕಾರಕ ಆಗಿರುತ್ತೆ. ಸೊ ಗಾಜಿಗೂ ಅಷ್ಟೇ ತುಂಬಾನೇ ಒಂದು ನೆಗೆಟಿವಿಟಿನ ಸೆಳ್ಕೊಳ್ಳೋ ಶಕ್ತಿ ಇದೆ ಗಾಜಿಗೂ ಸರಿನಾ. ಸೊ ಹಾಗಾಗಿ ಗಾಜಿನ ಒಳಗಡೆ ಗಾಜಿನ ಬೌಲ್ ಒಳಗಡೆ ಕಲ್ಲುಪ್ಪುನ ನೀವು ಹಾಕ್ಬೇಕು ಫಸ್ಟ್ ಸರಿನಾ. ಹಾಕ್ಬಿಟ್ಟು ನೀವೇನ್ ಮಾಡ್ಬೇಕು ಅಂತಂದ್ರೆ ಅದ್ರ ಮೇಲೆ ನೀವು ಒಂದು ಲಕ್ಷ್ಮಿದು ಕಾಯಿನ್ ನ ತಗೊಳ್ಳಿ ಆಯ್ತಾ. ಒಂದು ಬೆಳ್ಳಿದು ಲಕ್ಷ್ಮಿದು ಕಾಯಿನ್ ನ ತಗೊಂಡ್ರೆ ತುಂಬಾನೇ ಒಳ್ಳೇದು. ಯಾಕಪ್ಪ ಅಂತಂದ್ರೆ ಬೆಳ್ಳಿ ತುಂಬಾನೇ ಒಳ್ಳೇದು. ಮನೆಯಲ್ಲಿ ಬೆಳ್ಳಿನ ಇಟ್ಕೊಳ್ಳೋದ್ರಿಂದ ಇಲ್ಲ ಚಿನ್ನ ಇದ್ರೂ ಕೂಡ ತೊಂದರೆ ಇಲ್ಲ, ಇನ್ನೂ ಒಳ್ಳೇದು. ಆದ್ರೆ ಚಿನ್ನ ತಗೊಳ್ಳೋ ಶಕ್ತಿ ಇಲ್ಲದೆ ಇರೋರು ಏನ್ ಮಾಡ್ಬೇಕು ಅಂದ್ರೆ ಮಾಮೂಲಿ ಬೆಳ್ಳಿದು ಒಂದು ನಾಣ್ಯನ ನೀವು ಖರೀದಿ ಮಾಡ್ಬೇಕಾಗತ್ತೆ. ಏನೊಂದು 500 ರೂಪಾಯಿಗೆಲ್ಲ ನಿಮ್ಗೆ ಸಿಗುತ್ತೆ. ಇಲ್ಲ ಮೇಡಮ್ ಅಷ್ಟು ನಮ್ ಕೈಲಿ ಆಗೋದಿಲ್ಲ ಅಂತನೋರು ಏನ್ ಮಾಡ್ಬೇಕು ಅಂತಂದ್ರೆ ಬೆಳ್ಳಿ ನಾಣ್ಯನ ತಗೊಂಡು ಇಡೋರು ಬೇಕಾದ್ರೆ ಅದ್ರ ಮೇಲೆ ಕಲ್ಲುಪ್ಪು ಮೇಲೆ ನೀವು ಇಡ್ಬೇಕಾಗತ್ತೆ. ಇಲ್ಲಪ್ಪ ಆಗಲ್ಲ ಅಂತ ಅನ್ನೋರು 1 ರೂಪಾಯಿದು 5 ಕಾಯಿನ್ ನ ನೀವು ಅದ್ರ ಮೇಲೆ ಇಡ್ಬೇಕಾಗತ್ತೆ ಸರಿನಾ. ಒಂದು ಲವಂಗ ಹಾಗೇನೆ ಒಂದು ಏಲಕ್ಕಿನ ತಗೊಳ್ಬೇಕಾಗುತ್ತೆ. ಲವಂಗ ಮತ್ತೆ ಏಲಕ್ಕಿ ಬಂದು ಗಾಯ್ಸ್ ಹಣನ ಮ್ಯಾಗ್ನೆಟ್ ತರ ಸೆಳೆಯುವಂತ ಶಕ್ತಿ ಇದೆ ಅದಕ್ಕೆ ಸರಿನಾ. ಸೊ ಹಾಗಾಗಿ ಧನ ಪ್ರಾಪ್ತಿ ಆಗ್ಲಿಕ್ಕೆ ಧನಾಗಮನ ನಮ್ಮ ಮನೆಗೆ ಆಗ್ಬೇಕು ಅಂತ ಅಂದ್ರೆ ಒಂದ್ ಏಲಕ್ಕಿ ಮತ್ತೆ ಲವಂಗ ಅನ್ನೋದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಒಂದು ಲವಂಗ ಒಂದು ಏಲಕ್ಕಿನ ಅದ್ರ ಮೇಲೆ ಹಾಕ್ಬಿಟ್ಟು ನೀವು ಸ್ವಲ್ಪ ಅರಿಶಿನ ಕುಂಕುಮ ಅದಕ್ಕೆ ಹಾಕ್ಬೇಕಾಗತ್ತೆ. ಹಾಕ್ಬಿಟ್ಟು ನೀವು ಅದನ್ನ ಕೈಯಲ್ಲಿ ಇಟ್ಕೊಳ್ಳಿ. ಆ ಬೌಲ್ನ ಹಿಡ್ಕೊಂಡು ಈಗ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಫುಲ್ಲು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತೀರಾ ಅಲ್ವಾ. ಮನೆಯೆಲ್ಲ ಇನ್ನೊಂದು ಹೇಳ್ತೀನಿ ಗಾಯ್ಸ್, ಮನೆ ಎಷ್ಟು ನೀವು ಕ್ಲೀನ್ ಆಗಿ ಇಟ್ಕೊಳ್ತೀರೋ ಅಷ್ಟೇ ಲಕ್ಷ್ಮೀ ದೇವಿ ಬೇಗನೆ ನಿಮ್ಮ ಮನೆಗೆ ಹೊಲಿತಾಳೆ ಅಂತಾನೆ ಹೇಳ್ಬೋದು ಸರಿನಾ. ಸೊ ಹಾಗಾಗಿ ಆದಷ್ಟು ಮನೆಯನ್ನ ಕ್ಲೀನ್ ಆಗಿ ಇಟ್ಕೊಳ್ಳಿ. ಸ್ವಚ್ಛತೆ ಎಲ್ಲಿ ಇರುತ್ತೋ ಅಲ್ಲಿ ಲಕ್ಷ್ಮೀ ದೇವಿ ಖಂಡಿತವಾಗ್ಲೂ ನೆಲೆ ಊರೇ ಊರ್ತಾಳೆ ಸರಿನಾ. ಸ್ವಚ್ಛತೆ ಎಲ್ಲಿ ಇರಲ್ವೋ ಅಲ್ಲಿ ದರಿದ್ರ ಲಕ್ಷ್ಮಿ ಇರ್ತಾಳೆ. ದರಿದ್ರ ಲಕ್ಷ್ಮಿ ಮನೆಗೆ ಬಂದ್ರಂತೂ ನಾವಂತೂ ನಿಜವಾಗ್ಲೂ ಉದಾರ ಅಂತೂ ಆಗಲ್ಲ ಅಲ್ವಾ. ಸೊ ಹಾಗಾಗಿ ಆದಷ್ಟು ಮನೆನ ಕ್ಲೀನ್ ಆಗಿ ಇಟ್ಕೊಳ್ಳಿ. ಎಲ್ಲಂದ್ರೆ ಅಲ್ಲಿ ತಿಂದು ಬಿಸಾಕೋದು ಆತರ ಎಲ್ಲ ಮಾಡಬೇಡಿ. ಆದಷ್ಟು ಕ್ಲೀನ್ ಆಗಿ ಇಟ್ಕೊಂಡು ಹಾಗೆ ನಿಮ್ಮ ಬೀರೂನ್ನು ಕೂಡ ತುಂಬಾನೇ ಕ್ಲೀನ್ ಆಗಿ ನೀವು ಇಟ್ಕೊಳ್ಬೇಕಾಗುತ್ತೆ ಸರಿನಾ. ಅಂದ್ರೆ ತುಂಬಾ ಗಬ್ಬು ವಾಸನೆ ಬರೋದು ಆತರ ಎಲ್ಲ ಇಟ್ಕೊಳಕ್ ಹೋಗ್ಬಿಡಿ. ಆದಷ್ಟು ಕ್ಲೀನ್ ಆಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಈ ಬೌಲ್ ಒಳಗಡೆ ನೀವು ಒಂದು ಕಲ್ಲುಪ್ಪನ ಹಾಕ್ಬಿಟ್ಟು ಅದ್ರ ಮೇಲೆ 5 ಕಾಯಿನ್ ನ ಇಟ್ಬಿಟ್ಟು ಒಂದು ಲವಂಗ ಒಂದು ಏಲಕ್ಕಿ ಹಾಗೇನೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕ್ಬಿಟ್ಟು ನೀವು ದೇವಿ ಮುಂದೆ ಅದನ್ನ ಇಡ್ಕೋಬೇಕು. ಅದ್ರ ಜೊತೆಗೆ ಗಾಯ್ಸ್ ಇನ್ನೊಂದು ಹೇಳ್ತೀನಿ ನಿಮ್ಗೆ, ಲಕ್ಷ್ಮಿ ಕವಡೆ ಬರುತ್ತೆ ಅಲ್ವಾ. ಆ ಲಕ್ಷ್ಮಿ ಕವಡೆನೂ ಕೂಡ ನೀವು ಆ ಬೌಲ್ ಒಳಗಡೆ ಹಾಕ್ಬೇಕಾಗತ್ತೆ. 5 ಕಾಯಿನ್ 1 ರೂಪಾಯಿದು ಹಾಗೇನೆ ಒಂದು ಲವಂಗ ಒಂದು ಏಲಕ್ಕಿ 2 ಲಕ್ಷ್ಮಿ ಕವಡೆ ಬರುತ್ತೆ ನೋಡಿ, ಅದು ತಗೊಂಡ್ ಬಂದು ಹಾಕಿ ಅದನ್ನ ಇಟ್ರೆ ತುಂಬಾನೇ ಒಳ್ಳೇದಾಗತ್ತೆ ಗೈಸ್ ಆಯ್ತಾ. ಅಕಸ್ಮಾತ್ ನಿಮ್ಮ ಹತ್ರ ಅದಿಲ್ಲ ಅಂತಂದ್ರೆ ಅದನ್ನ ಖರೀದಿ ಮಾಡಿ. ಅದೇನ್ ತುಂಬಾ ರೇಟ್ ಏನ್ ಜಾಸ್ತಿ ಇರೋದಿಲ್ಲ. ಅದಕ್ಕೆ ಖರೀದಿ ಮಾಡ್ಕೊಂಡು ಅದನ್ನ ತಗೊಂಡ್ ಬಂದು ಇಟ್ಬಿಟ್ಟು ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಅದನ್ನ ಬೌಲ್ನ ಕೈಯಲ್ಲಿ ಇಟ್ಕೊಂಡು ಒಂದು ಸಂಕಲ್ಪನ ನೀವು ಮಾಡ್ಕೊಳ್ಬೇಕು ದೇವಿ ಹತ್ರ ಸರಿನಾ. ಈ ರೀತಿ ನಮ್ಮ ಮನೆಯಲ್ಲಿ ತುಂಬಾನೇ ಸಾಲ ಬಾಧೆ ಕಾಡ್ತಿದೆ ನಮ್ಗೆ. ನಮ್ಮ ಮನೆಯಲ್ಲಿ ಹಣ ಅನ್ನೋದು ಏಳಿಗೆ ಆಗ್ತಲ್ಲ, ಅಭಿವೃದ್ಧಿ ಆಗ್ತಲ್ಲ. ಅಂದ್ರೆ ತುಂಬಾ ಬೆಳಗಿಂದ ಸಂಜೆವರೆಗೂ ಕಷ್ಟಪಟ್ಟು ಸಂಪಾದನೆ ಮಾಡ್ತೀವಿ ಅಂದ್ರೂ ಕೂಡ ನಮ್ಮ ಮನೆಯಲ್ಲಿ 1 ರೂಪಾಯಿ ಕೂಡ ಉಳಿತಾಲ ಅಂತ ನಿಮ್ ಕಷ್ಟಗಳು ನಿಮ್ಮ ಮನೆಯಲ್ಲಿ ಏನೇನಿದೆ ಎಲ್ಲಾನು ದೇವಿ ಮುಂದೆ ಕೇಳ್ಕೊಂಡು ಸಂಕಲ್ಪನ ಮಾಡ್ಕೊಂಡು ಈ ರೀತಿ ಕಷ್ಟಗಳೆಲ್ಲ ನಮ್ಗೆ ನಿವಾರಣೆ ಆಗ್ಬೇಕು ತಾಯಿ, ಆದಷ್ಟು ಬೇಗ ನಮ್ಗೆ ಕಷ್ಟಗಳನ್ನ ನಿವಾರಣೆ ಮಾಡು ಅಂತ ಹೇಳಿ ದೇವಿ ಮುಂದೆ ನೀವು ಅದನ್ನ ಇಟ್ಕೊಂಡು ಸಂಕಲ್ಪ ಮಾಡ್ಕೊಂಡು ಅದಕ್ಕೂ ಕೂಡ ಸ್ವಲ್ಪ ಧೂಪಗಳನ್ನ ಹಾಕಿ ಅಂತಂದ್ರೆ ಇದು ಗಂಧದ ಕಡಿ ಮತ್ತೆ ಕರ್ಪೂರದಲ್ಲೂ ಕೂಡ ಅದನ್ನ ಆರತಿ ಮಾಡಿ ಬೆಳಗಿ ಅದನ್ನ ತಗೊಂಡು ಹೋಗ್ಬಿಟ್ಟು ನೀವು ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇಡ್ಬೇಕಾಗತ್ತೆ. ಅದನ್ನ ನೀವು ಹೇಗಿಡ್ಬೇಕು ಅಂತಂದ್ರೆ ಕೆಳಗಡೆ ಒಂದು ಕೆಂಪು ಬಟ್ಟೆನ ನೀವು ಹಾಸ್ಕೊಳ್ಬೇಕು ಆಯ್ತಾ. ಕೆಂಪು ಬಟ್ಟೆ ಗಾಯ್ಸ್ ನಾವು ಮನಿನ ಅಟ್ರಾಕ್ಟ್ ಮಾಡುತ್ತೆ ಆಯ್ತಾ. ಅದ್ರ ಜೊತೆಗೆ ಲಕ್ಷ್ಮೀ ದೇವಿ ಕೆಂಪು ಅಂದ್ರೆ ತುಂಬಾನೇ ಪ್ರಿಯವಾದದ್ದು. ಸೊ ಹಾಗಾಗಿ ಕೆಂಪು ಬಟ್ಟೆ ಇದ್ರೆ ಖರೀದಿ ಮಾಡ್ಕೊಳ್ಳಿ. ಈಗ ಬ್ಲೌಸ್ ಪೀಸ್ ಆಗಿರ್ ಮನೆಯಲ್ಲೇ ಬ್ಲೌಸ್ ಪೀಸ್ ಇದ್ರು ಓಕೆ ಆಯ್ತಾ. ಇಲ್ಲಾಂದ್ರೆ ಹೊರಗಡೆ ಒಂದು 20 ರೂಪಾಯಿಗೆ ಸಿಗುತ್ತೆ
ಇದು, ಅದನ್ನ ತಂದ್ಬಿಟ್ಟು ನಿಮ್ ಕ್ಯಾಶ್ ಬಾಕ್ಸ್ ಎಲ್ಲ ಕ್ಲೀನ್ ಆಗಿ ಎಲ್ಲಾನು ಫುಲ್ ಬೀರುನ ಕ್ಲೀನ್ ಮಾಡ್ಕೊಳ್ಳಿ ಫಸ್ಟ್, ಸರಿನಾ? ಕ್ಲೀನ್ ಮಾಡ್ಕೊಂಡು ಆಮೇಲೆ ಕ್ಯಾಶ್ ಬಾಕ್ಸ್ ಅಲ್ಲಿ ನೀವು ಆ ಕೆಂಪು ಬಟ್ಟೆನ ಆಸ್ಬಿಟ್ಟು ಅದ್ರ ಮೇಲೆ ನೀವು ಈ ಗಾಜಿನ ಬೌಲ್ನ ಇಟ್ಟುಬಿಟ್ಟು, ಅಂದ್ರೆ ನಾನು ಏನೇನು ಹೇಳಿದೀನಿ ಅದನ್ನೆಲ್ಲ ಹಾಕ್ಬಿಟ್ಟು ಸಂಕಲ್ಪ ಮಾಡ್ಕೊಂಡು ಆ ಕೆಂಪು ವಸ್ತ್ರದ ಮೇಲೆ ನೀವು ಈ ಗಾಜಿನ ಬೌಲ್ನ ಇಡಬೇಕಾಗತ್ತೆ. ಇಟ್ಬಿಟ್ಟು ನೀವು ದುಡ್ಡು ಮಾಮೂಲಿ ಅಂದ್ರೆ ಡೈಲಿ ವ್ಯಾಪಾರ ಮಾಡ್ತಾ ಇರ್ತೀರಾ ಅಲ್ವಾ, ಅವರೆಲ್ಲರೂ ಡೈಲಿ ತಂದ್ಬಿಟ್ಟು ಬೀರುನಲ್ಲಿ ಇಡ್ತಾ ಇರ್ತೀರಾ ಕ್ಯಾಶ್ನ. ಸೊ ಅದನ್ನ ಏನ್ ಮಾಡ್ಬೇಕು ನೀವು ಅಂತಂದ್ರೆ ಅದ್ರ ಪಕ್ಕದಲ್ಲಿ, ಈಗ ಕೆಂಪು ಬಟ್ಟೆ ಆಸಿರ್ತೀರಾ ಅಲ್ವಾ, ಅದ್ರ ಪಕ್ಕದಲ್ಲಿ ಆಗಿರಬಹುದು, ಇಲ್ಲ ಅಂತಂದ್ರೆ ಆ ಗಾಜಿನ ಬೌಲ್ ಅಂದ್ರೆ ಕಾಯಿನ್ ಎಲ್ಲ ಇರುತ್ತಲ್ಲ, ಉಪ್ಪಿನ ಮೇಲೆ ಕಾಯಿನ್, ಲಕ್ಷ್ಮಿ ಕವಡೆ, ಅಲ್ಲೂ ಕೂಡ ನೀವು ದುಡ್ಡನ್ನ ಇಡ್ತಾ ಬರ್ಬೋದು. ಇಲ್ಲಾಂದ್ರೆ ಪಕ್ಕದಲ್ಲಿ ಕೂಡ ನೀವು ಕೆಳಗಡೆ ಬೇಡ ಅನ್ನೋರು ಪಕ್ಕದಲ್ಲೂ ಕೂಡ ಇಡ್ತಾ ಬರ್ಬೋದು. ಈ ರೀತಿ ನಾಳೆನೆ ನೀವು ಮಾಡಿ ಗಾಯ್ಸ್, ನೋಡ್ಕೊಳ್ಬೇಕಾದ್ರೆ ಅಂದ್ರೆ ಇದನ್ನ ಸಂಜೆ ಒಳಗಡೆ ಮಾಡ್ಬೇಕಾಗುತ್ತೆ. ಸಂಜೆ 6 ಗಂಟೆ ಒಳಗಡೆ ನೀವು ಈ ತಂತ್ರನ ನೀವು ಮಾಡ್ಕೊಳ್ಬೇಕಾಗುತ್ತೆ. 6 ಗಂಟೆ ಈ ತಂತ್ರನ ಮಾಡಕ್ಕಿಂತ ಮುಂಚೆ ಮನೆಯಲ್ಲಿ ದೀಪ ಹಚ್ಚಿ ದೇವರಿಗೆ, ಸರಿನಾ? ಲಕ್ಷ್ಮೀ ದೇವಿಗೆ ತುಪ್ಪ ದೀಪ ಅಂದ್ರೆ ತುಂಬಾನೇ ಇಷ್ಟ. ತುಪ್ಪ ದೀಪ ಹಚ್ಚಿ 10 ರೂಪಾಯಿ ಪ್ಯಾಕೆಟ್ ಸಿಗುತ್ತೆ ಅಲ್ವಾ, ಸೊ ಆ ಪ್ಯಾಕೆಟ್ ನ ತಂದು ತುಪ್ಪ ದೀಪ ಹಚ್ಬಿಟ್ಟು ದೇವಿಗೆ ಮನೆಯಲ್ಲೆಲ್ಲ ಪೂಜೆ ಮಾಡಿ ಆಮೇಲೆ ಈ ತಂತ್ರನ ಮಾಡ್ಕೊಳ್ಳಿ ಗಾಯ್ಸ್. ನಿಜವಾಗ್ಲೂ ನೋಡಿ, ಈ ತಂತ್ರನ ನಾನು ಮಾಡ್ತಾ ಬರ್ತಾ ಇದ್ದೀನಿ, ನನ್ಗಂತೂ ಜೀವನದಲ್ಲಿ ತುಂಬಾನೇ ಸಕ್ಸಸ್ಫುಲ್ ನಾನು ಕಂಡಿದ್ದೀನಿ ಈ ತಂತ್ರ ಮಾಡಿದ್ಮೇಲೆ. ಸೊ ಹಾಗಾಗಿ ನಮ್ಮೊಬ್ಬರಿಗೆ ಕಷ್ಟ ಅಲ್ಲ ಅಲ್ವಾ, ಎಲ್ಲಾರ್ಗೂ ಕೂಡ ಕಷ್ಟ ಅನ್ನೋದು ಬಂದೇ ಬರುತ್ತೆ. ಈಗ ನನಗೂ ಕಷ್ಟ ಇರುತ್ತೆ, ನಿಮ್ಗೂ ಕಷ್ಟ ಇರುತ್ತೆ, ಆದ್ರೆ ದೇವ್ರೆ ನನ್ನ ಕಡೆಯಿಂದ ನಿಮ್ಗೆ ಹೇಳಿಸ್ತಾ ಇರ್ಬೋದಲ್ವಾ, ನಿಮ್ ಕಷ್ಟಕ್ಕೆ ಒಂದು ಪರಿಹಾರನ ನನ್ನ ಕಡೆಯಿಂದನೇ ದೇವ್ರು ನಿಮ್ಗೆ ಹೇಳಿಸ್ತಾ ಇರಬಹುದು. ಈ ತರ ಇಂಥವ್ರು ಕಷ್ಟದಲ್ಲಿದ್ದಾರೆ, ನಿನ್ನಿಂದ ಏನೋ ಒಂದು ಹೆಲ್ಪ್ ಆಗುತ್ತೆ ಅಂತ ನನ್ನ ಕಡೆಯಿಂದ ನಿಮ್ಗೆ ಹೇಳಿಸ್ತಾ ಇರ್ಬೋದು. ನೀವು ಈ ವಿಡಿಯೋ ನೋಡ್ಬಿಟ್ಟು ಈ ತಂತ್ರನ ನೀವು ಮಾಡ್ಕೊಂಡ್ರೆ ನಿಜವಾಗ್ಲೂ ನಿಮ್ಗೆ ಯಾವುದೇ ಒಂದು ಸಮಸ್ಯೆ, ಹಣದ ಸಮಸ್ಯೆ ಇದ್ರೆ ಮನೆಯಲ್ಲಿ ಗ್ಯಾರಂಟಿ 100ಗೆ 200% ಕ್ಲಿಯರ್ ಆಗೇ ಆಗುತ್ತೆ. ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ. ಇದನ್ನ ಬಂದು ಶುಕ್ರವಾರನೇ ಮಾಡ್ಬೇಕು, ಸರಿನಾ? ನಾಳೆ ಶುಕ್ರವಾರ ಆಗಿರೋದ್ರಿಂದ ನಾನು ಇವತ್ತು ಸಂಜೆನೆ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನಿಮ್ಗೆ. ನಾಳೆ ಸಂಜೆ 6 ಗಂಟೆ ಒಳಗಡೆ ಈ ತಂತ್ರನ ಮಾಡ್ಕೊಳ್ಳಿ. ಎಲ್ಲಾರ ಮನೆಯಲ್ಲೂ ಲಕ್ಷ್ಮಿ ನೆಲೆಸ್ಲಿ, ದೇವಿ ಎಲ್ಲಾರ್ಗೂ ಕೂಡ ಒಳ್ಳೇದ್ ಮಾಡ್ಲಿ. ಹಾಗೇನೆ ಈ ವರ್ಷ ನೀವು ಮುಟ್ಟಿದೆಲ್ಲ ಚಿನ್ನನೇ ಆಗ್ಲಿ, ಹಾಗೇನೆ ಯಾವುದೇ ಒಂದು ಸಮಸ್ಯೆನಲ್ಲಿ ನೀವು ಬಳಲ್ತಾ ಇದ್ರೆ ನಿಜವಾಗ್ಲೂ ಅದೆಲ್ಲ ಕ್ಲಿಯರ್ ಆಗ್ಲಿ ಅಂತ ನಾನು ಕೂಡ ಲಕ್ಷ್ಮೀ ದೇವಿ ಹತ್ರ ಕೇಳ್ಕೊಳ್ತೀನಿ. ಓಕೆನಾ? ಓಕೆ ಗೈಸ್, ಇವತ್ತಿನ ವಿಡಿಯೋ ನಿಮ್ಗೆ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ವಿಡಿಯೋ ಹಾಕಿದ್ರೆ ಅದು ನಿಮ್ಗೆ ರೀಚ್ ಆಗುತ್ತೆ. ನೀವು ಕೂಡ ಅದನ್ನ ನೋಡ್ಬಿಟ್ಟು ಈ ರೀತಿ ಒಂದು ಚಿಕ್ಕ ಪುಟ್ಟ ಪರಿಹಾರಗಳನ್ನ ಮಾಡ್ಕೊಳ್ಬಹುದು, ಸರಿನಾ? ಈ ಪರಿಹಾರ ಬಂದು ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಳ್ತಿರುವಂತದ್ದು. ಸೊ ಹಾಗಾಗಿ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೇನೆ ಇದೇ ರೀತಿ ಹಲವಾರು ವಿಡಿಯೋಸ್ನ ಹಾಕಿದ್ದೀನಿ ಗೈಸ್. ಅಮಾವಾಸ್ಯೆನಲ್ಲಿ ಯಾವ ರೀತಿ ತಂತ್ರನ ಮಾಡ್ಕೊಳ್ಬೇಕು ಅಂದ್ರೆ ಗೈಸ್, ಏನಂದ್ರೆ ನೀವು ಹೊರಗಡೆ ಹೋಗಿ ತುಂಬಾನೇ ದುಡ್ಡು ಖರ್ಚು ಮಾಡಿ ತಂತ್ರಗಳು ಅಂದ್ರೆ ಏನೋ ಪೂಜೆ ಎಲ್ಲ ಮಾಡಿಸ್ತೀರಾ ಅಲ್ವಾ, ಅದ್ರ ಬದಲು ನೀವು ಇರೋ ದುಡ್ಡನ್ನ ಉಳಿಸ್ಕೊಂಡು ಪೂಜೆ ಮಾಡಿಸಿದ್ರು ಕೂಡ ನಿಮ್ಗೆ ಲೇಟ್ ಆಗಾದ್ರೂ ಕ್ಲಿಯರ್ ಆಗಬಹುದು ನಿಮ್ ಕಷ್ಟ, ಇಲ್ಲ ಅಂದ್ರೆ ಕ್ಲಿಯರ್ ಆಗದೇನೂ ಇರ್ಬೋದು ಅಲ್ವಾ. ಅದಕ್ಕಿಂತ ನೀವು ಅದೇ ದುಡ್ಡನ್ನ ಉಳಿಸ್ಕೊಂಡು ನಮ್ಮ ಮನೆಯಲ್ಲೇ ಸಿಗುವಂತ ಕೆಲವೊಂದು ಚಿಕ್ಕ ಪದಾರ್ಥಗಳನ್ನ, ಆಯ್ತಾ, ನಾವು ಅಡಿಗೆ ಮನೆಯಲ್ಲಿ ಯೂಸ್ ಮಾಡುವಂತ ಪದಾರ್ಥಗಳನ್ನ ಮನೆಯಲ್ಲೇ ನಾವು ಇದೇ ರೀತಿ ಚಿಕ್ಕ ಪುಟ್ಟ ತಂತ್ರನ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಎಲ್ಲಾರ್ಗೂ ಕೂಡ ಒಳ್ಳೇದಾಗೇ ಆಗುತ್ತೆ. ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಯಾವ್ಯಾವ ವಿಡಿಯೋ ಮಾಡಿದೀನಿ, ಯಾವ್ಯಾವ ತಂತ್ರ ಮಾಡಿದೀನಿ ಅಂತ. ಒಮ್ಮೆ ಅದನ್ನ ಚೆಕ್ ಮಾಡ್ಕೊಳ್ಳಿ. ಎಲ್ಲಾರ್ಗೂ ಕೂಡ ಆ ತಾಯಿ ಲಕ್ಷ್ಮೀ ದೇವಿ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.